ಭಾಳಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಾಗಿದೆ, ಸ್ಯಾಟಲೈಟ್ ಚಾನಲ್ಸ್ ಇದೆ, ಒಂದು ಪ್ರಚಾರಕ್ಕೋಸ್ಕರ ಇದೆ, ಒಂದು ಯಾವುದೋ ಒಬ್ಬ ಕಪಿಮುಷ್ಟಿಯಲ್ಲಿ ನಡೀತಾ ಇದೆ ಕೆಲವು ಚಾನಲ್ಗಳು. ಕೆಲವರು ತಮ್ಮಲ್ಲಿ ಇರುವಂಥ ಒಂದು ಶಕ್ತಿ ಜ್ಞಾನವನ್ನು ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೂ ಕೂಡ ಕೆಲವು ಚಾನಲ್ ಇದೆ. ಇವತ್ತು ಸಮಾಜಕ್ಕೆ ಒಳ್ಳೆ ಜ್ಞಾನ ಕೊಡುವಂಥ, ವಿಚಾರವನ್ನು ತಿಳಿಸುವಂಥ, ಪ್ರತಿಯೊಬ್ಬರಲ್ಲೂ ಅರ್ಥೈಸಿ ಪರಿವರ್ತನೆ ಆಗುವಂಥ ಚಾನಲ್ಗಳು, ಯೂಟ್ಯೂಬ್ ಚಾನಲ್ಸ್ ಬೇಕು. ಇಲ್ಲಿ ದುಡ್ಡು ಮಾಡೋದಾಗಲಿ, ರಾಜಕೀಯ ಆಗಲಿ, ಜಾತಿಗೆ ಒಂದು ಚಾನಲ್ಲು ಅಥವಾ ಒಬ್ಬರು ಅಧಿಕಾರಕ್ಕೊಂದು ಚಾನಲ್ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅದಾಗಬಾರ್ದು. ಹಾಗೇನಾಯಿತು ಅಂದರೆ ಮುಂದಿನ ದಿನಗಳಲ್ಲಿ ನಮಗೆ ಕನ್ಫ್ಯೂಷನ್ ಆಗ್ಬೋದು, ನಾವು ಹೇಗೆ ಬದುಕಬೇಕು, ಏನು ಮೆಸೇಜ್ ಇದ್ದರೆ ನಮ್ಗೆ ಸರಿ ಹೋಗುತ್ತೆ ಜೀವನದಲ್ಲಿ ಅನ್ನೋದನ್ನು ತಿಳಿಸೋಕ್ಕೆ ಯಾರೂ ಇರೋದಿಲ್ಲ. ಅದರಿಂದ ಇಂಥ ಕನ್ಫ್ಯೂಷನ್ ಆಗಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ವೆರಿ ನೈಸ್ ಸರ್, ವೆಲ್ ಸೆಡ್. ಓಕೆನಾ? ಸೊ ಇದು ಸಾಕಲ್ಲ ಸರ್, ಒಟ್ಟಾರೆಯಾಗಿ ಫೈನಲ್ ಕನ್ಕ್ಲೂಷನ್ ಸರ್, ಕರುನಾಡು ಟಿವಿ ಮುಂಬರುವ ದಿನಗಳಲ್ಲಿ ಹೇಗೆ ಕಾರ್ಯವೈಖರಿ ಹೇಗಿರುತ್ತೆ? ಇದು ಸ್ಯಾಟಲೈಟ್ ಮಾಡ್ತಿದ್ರ, ಯೂಟ್ಯೂಬ್, ಕೇಬಲ್ ನೆಟ್ವರ್ಕ್, ಇಲ್ಲ ಯಾವ ಥರ ಇವರು? ಇತ್ತೀಚೆಗೆ ಅವ್ರು ಹೇಳಿರೋದ್ರ ಪ್ರಕಾರ ಇದು ಯೂಟ್ಯೂಬ್, ಕೇಬಲ್ ಟಿವಿ ಮಾಡ್ತಾ ಇದ್ದಾರೆ. ಬರೋ ಮುಂದಿನ ದಿನಗಳಲ್ಲಿ ಅವರು ಸ್ಯಾಟಲೈಟ್ ಚಾನಲ್ ಮಾಡಿ ನ್ಯೂಸ್ ಮತ್ತು ಎಂಟರ್ಟೈನ್ಮೆಂಟ್ ಎರಡೂ ಮರ್ಜ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ಒಳ್ಳೊಳ್ಳೆ ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ಭಾಳಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇದು ಒಂದು ವಿಭಿನ್ನವಾದಂಥ ಚಾನಲ್ ಆಗಬೇಕಂತ ಒಂದು ಗುರಿ, ಒಂದು ಯೋಜನೆ ಇದೆ. ಬಹುಶಃ ಆ ಒಂದು ಮಟ್ಟದಲ್ಲಿ ಈ ಪ್ರೋಗ್ರಾಮು ಕೂಡ ಇರುತ್ತೆ ನೆಕ್ಸ್ಟ್ ಅಂದ್ರೆ ಹಾಗೇನಿಲ್ಲ, ಅದ್ರ ಬಗ್ಗೆ ಇನ್ನೂ ಮಾತುಕತೆ ಇಲ್ಲ. ಬಟ್ ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಒಬ್ಬ ಮುಸ್ಲಿಂ ಹುಡುಗ ಒಂದು ಟಿ ವಿ ಚಾನಲ್ ಮಾಡಿದ್ದಾರೆ ಅಂದರೆ ನಾವು ಎಲ್ಲರೂ ಹೆಮ್ಮೆ ಪಡಬೇಕು. ಇದು ಒಂದು ಸೌಹಾರ್ದ ಮತ್ತು ಒಂದು ಏನಿದು ಯೂನಿಟಿಯನ್ನು ಕ್ರಿಯೇಟ್ ಮಾಡುವಂಥ ಒಂದು ಚಾನಲ್ ಆಗಿದೆ. ಇದಕ್ಕೆ ನಾವೆಲ್ಲರೂ ಬೆಲೆ ಕೊಟ್ಟರೆ ಎಲ್ಲ ಸಮುದಾಯದವ್ರಿಗೂ ಕೂಡ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಚಾನಲ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವೆರಿ ನೈಸ್, ವೆಲ್ ಸೆಡ್. ಇದು ಅವರ ಒಂದು ಮಾತಾಗಿತ್ತು. ವಿಶೇಷವಾಗಿ ಈ ಒಂದು ಸಂಸ್ಥೆ ಮುಂಚೂಣಿಯಲ್ಲಿ ಬರಲಿ, ಸೊ ಮುನ್ನೆಲೆಗೆ ಬರಲಿ ಅಂತ ಅವರು ಕೂಡ ಶುಭಾಶಯ ತಿಳಿಸಿದ್ರು. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಮಸ್ತೆ.